ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಅಮೆರಿಕ ಹಾಗೂ ಭಾರತ ನಡುವಿನ ವ್ಯಾಪಾರ ಯುದ್ಧ ಕೊನೆಗೊಳ್ತಾ ಇದೆ ಅನ್ನೋದನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಟ್ರಂಪ್ ಹಾಗೂ ಮೋದಿ ನಡುವಿನ ಮಾತುಕತೆಯ ನಂತರ ಈ ಇಬ್ಬರು ನಾಯಕರು ಟ್ವೀಟ್ಗಳಲ್ಲಿ ಗ್ರೇಟ್ ಫ್ರೆಂಡ್, ಗುಡ್ ಫ್ರೆಂಡ್ ಅಂತ ಮುಂತಾದ ಉಪನಾಮಗಳಿಂದ ಮತ್ತೆ ಟ್ವೀಟ್ನಲ್ಲಿ ಹಾಗೆ ವಿಶ್ವದಲ್ಲೇ ಸದ್ದು ಮಾಡಿದ್ದಾರೆ. ಹಾಗೆ ಈ ಬೆಳವಣಿಗೆಯನ್ನು ತಾಳ್ಮೆಗೆ, ಸಹನೆಗೆ ಸಿಕ್ಕ ಗೆಲುವು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಬಣ್ಣಿಸ್ತಿದ್ದಾರೆ. ಇನ್ನು ಅಮೆರಿಕದ ಸಾಕಷ್ಟು ವ್ಯಾಪಾರೋದ್ಯಮಿಗಳು, ಅಲ್ಲಿನ ಸಂಸದರು ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧದ ಕಾರ್ಮೋಡ ಸರಿದ ಬಗ್ಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಉದ್ಯಮ ವಲಯದಲ್ಲಿ ತುಂಬ ನಿರಾಳ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಅಮೆರಿಕ ಹಾಗೂ ಭಾರತ ನಡುವಿನ ವ್ಯಾಪಾರ ಯುದ್ಧ ಇಲ್ಲಿಗೆ ಮುಗಿದು ಹೋಯ್ತಾ, ಅಥವಾ ಇದರಲ್ಲೂ ಕೂಡ ಮತ್ತೇನಾದರೂ ಕೊಕ್ಕೆಗಳಿವೆ ಅಂತ ನೋಡೋದಾದರೆ, ಸ್ನೇಹಿತರೆ, ಕಳೆದ ವರ್ಷ ಭಾರತ ಮತ್ತು ಅಮೆರಿಕ ಸಂಬಂಧಗಳು ತುಂಬಾನೇ ಹದಗೆಟ್ಟಿದ್ವು. ಭಾರತದ ಮೇಲೆ ಟ್ರಂಪ್ 25% ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಹಾಕಿದ್ರು. ಅದರ ಬೆನ್ನಲ್ಲೇ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋದಕ್ಕೆ ಇನ್ನೂ 25% ದಂಡದ ಸುಂಕವನ್ನು ಕೂಡ ಹೇರಲಾಗಿತ್ತು. ಟೋಟಲ್ ಬಂದು 50% ನಮಗೆ ಟ್ಯಾರಿಫ್ ಅನ್ನ ಅಮೆರಿಕ ವಿಧಿಸಿತ್ತು. ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಮೇಲೆ ಬೆಲೆ ಹೆಚ್ಚಾಗ್ತಾ ಹೋಯಿತು. ಇಲ್ಲಿ ಟ್ರಂಪ್ ಟ್ಯಾರಿಫ್ ಅಂತ ಕೂಗ್ತಿದ್ರೆ ಅಮೆರಿಕ ಕೆಲ ಮಿತ್ರ ದೇಶಗಳು ಓಡೋಡಿ ಹೋಗಿ ರಾಜಿ ಮಾಡಿಕೊಂಡು ಟ್ರಂಪ್ ಹೇಳಿದ್ದಕ್ಕೆಲ್ಲ ಒಪ್ಪಿ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿ ಟ್ಯಾರಿಫ್ ಅನ್ನ ಕಡಿಮೆ ಮಾಡಿಸ್ಕೊಂಡು ಬಂದ್ವು. ಆದರೆ ಭಾರತ ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ. ಈ ಟ್ಯಾರಿಫ್ ಅನ್ನೋದು ನಮ್ಗೆ ಎಷ್ಟು ತೊಂದರೆ ಕೊಡುತ್ತೋ ನಿಮಗೂ ಅಷ್ಟೇ ತೊಂದರೆ ಕೊಡುತ್ತೆ ಅನ್ನೋ ಧೋರಣೆಯನ್ನ ಭಾರತ ಸುಮ್ಮನಾಯಿತು. ಅಮೆರಿಕದ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹೋಗಲಿಲ್ಲ. ಅಲ್ಲಿನ ಸೆಕ್ರೆಟರಿ ಒಬ್ಬ ಇನ್ನು 2 ತಿಂಗಳು ನೋಡ್ತಾ ಇರಿ, ಭಾರತ ಅಮೆರಿಕಕ್ಕೆ ಓಡಿ ಬಂದು ನಮಗೆ ಕ್ಷಮೆ ಕೇಳುತ್ತೆ ಅಂತ ಕೂಡ ಹೇಳಿದ್ದ. 2ರಲ್ಲಿ 6 ತಿಂಗಳಾದರೂ ಭಾರತ ಕ್ಯಾರೆ ಅನ್ನಲಿಲ್ಲ. ಬದಲಿಗೆ ರಷ್ಯಾ ಜೊತೆಗಿನ ವ್ಯಾಪಾರಗಳನ್ನು ಹೆಚ್ಚು ಮಾಡ್ತಾ ಹೋಯಿತು. ಹಾಗೆ ಅಮೆರಿಕದ ಟ್ರೆಜರಿ ಅಸೆಟ್ಸ್ಗಳನ್ನು ಡಂಪ್ ಮಾಡೋದಕ್ಕೆ ಶುರು ಮಾಡ್ತು. ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೊತು. ಕಡೆಗೆ ಸೈಲೆಂಟ್ ಆಗಿ ಹೆಜ್ಜೆ ಆಗ್ತಾ ಹೋಯಿತು. ಭಾರತವನ್ನು ನೋಡಿ ಇನ್ನೂ ಕೆಲ ದೇಶಗಳು ಅದೇ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಶುರು ಮಾಡಿದ್ವು. ಅಮೆರಿಕದ ಟ್ಯಾರಿಫ್ನಿಂದ ನಮ್ಮ ಉತ್ಪಾದಕ ವಲಯ ಮೇಲೆ ಉಂಟಾಗ್ತಾ ಇದ್ದ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಮಾಡೋದಕ್ಕೆ ಭಾರತ GSTಯಲ್ಲಿ ಬದಲಾವಣೆಯನ್ನು ಕೂಡ ತೆಗೆದುಕೊಂಡು ಬಂತು. ಒಂದಿಷ್ಟು ಇನ್ಸೆಂಟಿವ್ಗಳನ್ನು ಕೂಡ ಘೋಷಣೆ ಮಾಡಿ, ಜೊತೆಗೆ ಓಮನ್, ನ್ಯೂಜಿಲ್ಯಾಂಡ್, UK ಹಾಗೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಹಾಗೆ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಆಗ್ತು. ಈ UV ಅಂದರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದ ಆ ಕ್ಷಣಗಳಲ್ಲಿ ನೀವು ಅಮೆರಿಕದ ರಿಯಾಕ್ಷನ್ಗಳನ್ನು ಗಮನಿಸಬೇಕಿತ್ತು. ಉಕ್ರೇನ್ ಹಾಗೆ ಯುದ್ಧದ ಹಿನ್ನೆಲೆಯಲ್ಲಿ ನಾವು ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹಾಕಿದ್ವಿ. ಆದರೆ ಯಾರು ಉಕ್ರೇನ್ ಯುದ್ಧದ ಮೂಲ ಅನಿಸಿಕೊಳ್ಳುವ ದೇಶಗಳಿವೆಯೋ ಅವೇ ಭಾರತದ ಜೊತೆ ನಿಂತುಕೊಂಡ್ಬಿಟ್ಟು ನಾವು ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹಾಕಿ ಅಂತ ಯುರೋಪಿಯನ್ ಯೂನಿಯನ್ಗೆ ಹೇಳಿದ್ವಿ. ಆದರೆ ಯುರೋಪಿಯನ್ ಯೂನಿಯನ್ ಭಾರತ ಜೊತೆ ವ್ಯಾಪಾರ ಒಪ್ಪಂದವನ್ನೇ ಮಾಡ್ಕೊಂಡು ಬಂತು ಅಂತೆಲ್ಲ ಅತ್ಯಂತ ಹತಾಶೆಯ ದನಿಯಲ್ಲಿ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಮಾತನಾಡಿದ ಆಡಿಯೋ ಒಂದು ಕೂಡ ರಿಲೀಸ್ ಆಗಿತ್ತು. ಅಲ್ಲಿಗೆ ಅಮೆರಿಕದ ದಾರಿಗೆ ಬರ್ತಾ ಇದೆ ಅಂತ ಸಣ್ಣಗೆ ಅನಿಸೋದಕ್ಕೆ ಶುರುವಾಯಿತು. ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಶುರುವಾಗ್ತಾ ಹೋದವು. ಈ ವರ್ಷ ಅಮೆರಿಕದ ಸಂಸತ್ತಿಗೆ ಚುನಾವಣೆಗಳು ಕೂಡ ನಡಿಬೇಕಿದೆ. ಈ ಸಂದರ್ಭದಲ್ಲಿ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ ಬಾಯಿ ಮಾತಲ್ಲಿ ಹೇಳಿದ್ರು ಕೂಡ ಗೋಡೆಗಳ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿಕೊಂಡ್ರು. ಅಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ, ಆರ್ಥಿಕ ಕುಸಿತ, ಹಣದುಬ್ಬರಗಳನ್ನು ಕಡಿಮೆ ಮಾಡದೇ ಇದ್ರೆ ಅಮೆರಿಕ ಗ್ರೇಟ್ ಆಗೋದಿಲ್ಲ ಅನ್ನೋದು ಅಲ್ಲಿನ ಜನಕ್ಕೂ ಕೂಡ ಗೊತ್ತಾಯಿತು. ಸ್ನೇಹಿತರೆ, ದೇಶಭಕ್ತಿ, ರಾಷ್ಟ್ರೀಯವಾದಿ ಇವೆಲ್ಲ ಕೂಡ ವೈಯಕ್ತಿಕ ಲಾಭ ನಷ್ಟಗಳ ಪ್ರಶ್ನೆ ಬಂದಾಗ ಸ್ವಲ್ಪ ಸಡಿಲ ಆಗ್ತವೆ. ಈಗ ನೋಡಿ, ನಮ್ಮ ಬಾಯಲ್ಲಿ ಬೈಕಟ್ ಚೈನಾ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಮತ್ತು ಆಗುತ್ತೆ ಹೇಳಿ ನಮ್ಮ ಜೇಬುಗಳಿಗೆ ಹೆಚ್ಚು ಹೊರೆ ಬೀಳಬಾರ್ದು. ಅಮೆರಿಕದಲ್ಲೂ ಅಷ್ಟೇ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಗಿರಾಕಿಗಳಿಗೆ ಕೂಡ ಅಲ್ಲಿ ಬೆಲೆ ಏರಿಕೆ ಆದರೆ ಅವರ ದುಡಿದಿದ್ದೆಲ್ಲ ಖರ್ಚಾಗಿ ಹೋದರೆ ನಾವು ಗ್ರೇಟ್ ಆಗ್ತಾ ಇಲ್ಲ, ಸೋರಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಅದರ ಪರಿಣಾಮ ಚುನಾವಣೆಗಳಲ್ಲಿ ಕಾಣಿಸುತ್ತೆ. ಅಮೆರಿಕದಲ್ಲಿ ರಿಪಬ್ಲಿಕ್ ಪಕ್ಷದ ಸಂಸದರಿಗೆ ಕೂಡ ಅದೇ ತರಹದ ಭಯ ಶುರುವಾಯಿತು. ಅವರು ಟ್ರಂಪ್ ಮೇಲೆ ಒತ್ತಡ ಇರೋದಕ್ಕೆ ಶುರು ಮಾಡಿದ್ರು. ಮೊನ್ನೆ ಅಲ್ಲಿನ ಸಂಸದರೊಬ್ಬರ ಆಡಿಯೋ ಒಂದು ಲೀಕ್ ಆಯಿತು. ಅದರಲ್ಲಿ ಭಾರತ ಜೊತೆಗಿನ ಟ್ರೇಡ್ ಡೀಲ್ಗಾಗಿ ನಾನು ವೈಟ್ ಹೌಸ್ ಜೊತೆ ಯುದ್ಧನೇ ಮಾಡ್ತಿದ್ದೀನಿ ಅಂತ ಆತ ಹೇಳಿಕೊಂಡಿದ್ದು ಈಗ ಜಗಜ್ಜಾಹೀರಾಗಿದೆ. ಅದರ ಬೆನ್ನಲ್ಲೇ ಅಮೆರಿಕದ ಒಂದಷ್ಟು ಕೃಷಿ ಉತ್ಪನ್ನಗಳು ಅಂದರೆ ಈ ಬೇಳೆಕಾಳುಗಳ ಮೇಲೆ ಭಾರತ ಟ್ಯಾರಿಫ್ ಅನ್ನು ವಿಧಿಸಿತ್ತು. ಅದು 30% ಟ್ಯಾರಿಫ್ ಅನ್ನು ವಿಧಿಸಿತ್ತು. ಅದು ಅಮೆರಿಕ ಕೂಡ ಮರ್ಮಾಘಾತವನ್ನೇ ಕೂಡ ಕೊಡ್ತು. ಇಷ್ಟೆಲ್ಲ ಆಗ್ತಿರುವಾಗ ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳು ಕೂಡ ಚಾಲ್ತಿಯಲ್ಲೇ ಇದ್ವು, ಅವು ನಡೀತಾ ಇದ್ವು. ಮೊನ್ನೆ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಭಾರತ ಜೊತೆ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಜಾರಿಯಲ್ಲಿವೆ ಅಂತ ಟ್ರಂಪ್ ಕೂಡ ಹೇಳಿದ್ರು. ಇದೆಲ್ಲದರ ನಡುವೆ ಫೆಬ್ರವರಿ 2 ಸೋಮವಾರ ವಿದೇಶಾಂಗ ಸಚಿವ ಜೈಶಂಕರ್ ಅಮೆರಿಕಾಗೆ ಹೋಗ್ತಾರೆ. ಅವತ್ತೇ ಅಲ್ಲಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
ಸತತವಾಗಿ 1 ಗಂಟೆ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡೆರಡು ಪೋಸ್ಟ್ಗಳನ್ನು ಮಾಡ್ತಾರೆ. ಒಂದು ಭಾರತದ ಇಂಡಿಯಾ ಗೇಟ್ ಫೋಟೋ, ನಾವು ಇದಕ್ಕಿಂತ ಸುಂದರವಾದದನ್ನು ಮಾಡಲಿದ್ದೇವೆ ಅಂತ ಟ್ರಂಪ್ ಬರ್ಕೊಂಡ್ರು. ಅದರ ಬೆನ್ನಲ್ಲೇ ಮೋದಿ ಹಾಗೂ ಟ್ರಂಪ್ ಚಿತ್ರಗಳಿರೋ ಇಂಡಿಯಾ ಟುಡೇ ಕವರ್ ಪೇಜ್ನ ಇಮೇಜನ್ನು ಟ್ರೂತ್ನಲ್ಲಿ ಹಾಕ್ಕೊಂಡ್ರು. ಅದಾದ ಕೆಲ ನಿಮಿಷಗಳ ನಂತರ ಮೋದಿ ಮತ್ತು ಟ್ರಂಪ್ ನಡುವೆ ಮಾತುಕತೆ ನಡೀತು ಅನ್ನೋ ವಿಷಯವನ್ನು ಕೂಡ ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಟ್ವೀಟ್ ಅನ್ನು ಮಾಡ್ತಾರೆ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರ ಟ್ರೂತ್ ಅಲ್ಲಿ ನನ್ನ ಗ್ರೇಟ್ ಫ್ರೆಂಡ್ ಮೋದಿ ಜೊತೆ ಮಾತುಕತೆಗಳನ್ನು ಮಾಡಿದೆ. ಅವರು ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಗೌರವಾನ್ವಿತ ನಾಯಕ. ನಾವು ವ್ಯಾಪಾರ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವುದು ಸೇರಿದಂತೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತುಕತೆಗಳನ್ನು ಮಾಡಿದ್ವಿ. ಅವರು ರಷ್ಯಾ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಒಪ್ಪಿದ್ರು. ಅದರ ಬದಲಿಗೆ ನಾವು ವೆನೆಜುಲಾ ತೈಲವನ್ನು ಖರೀದಿ ಮಾಡ್ತಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ಗೆ ನಾವು ಒಪ್ಪಿದ್ದೀವಿ. ಭಾರತದ ಮೇಲೆ ಸದ್ಯಕ್ಕೆ ಏರಲಾಗಿರುವ ರೆಸಿಪ್ರೋಕಲ್ ಟಾರಿಫ್ 25%ನಿಂದ 18%ಗೆ ನಾವು ತಕ್ಷಣದಿಂದಲೇ ಜಾರಿಗೆ ಬರುವ ಹಾಗೆ ಇಳಿಸ್ತಾ ಇದ್ದೀವಿ. ಭಾರತ ಕೂಡ ಅಮೆರಿಕ ವಸ್ತುಗಳಿಗೆ ಟ್ಯಾರಿಫ್ ಅನ್ನು 0 ಆಗಿ ಉಳಿಸುತ್ತೆ. ಭಾರತ ಮತ್ತು ಅಮೆರಿಕ ನಡುವಿನ $500 ಬಿಲಿಯನ್ ವ್ಯಾಪಾರ ನಡೆಯುತ್ತೆ ಅಂತ ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡ್ರು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಟ್ರಂಪ್ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣ ಆಗಲಿಲ್ಲ ಅನ್ನೋ ತರಹದ ಬರ್ಕೊಂಡಿದ್ದಾರೆ. ಅವರು ಹೀಗೆ ಇದನ್ನು ಮುಗಿಸ್ಬೋದು ಅನ್ನೋ ಒಂದು ಅಂದಾಜು ಕೂಡ ಮೊದಲೇ ಇತ್ತು. ಭಾರತ ಜೊತೆಗಿನ ಟ್ರೇಡ್ ಡೀಲನ್ನು ಅನ್ನೋದು ಒಂದು ದೊಡ್ಡ ಹೆಡ್ಲೈನ್ ಸುದ್ದಿ ಆಗಬೇಕು. ಅದು ಅಮೆರಿಕದ ಭಯಾನಕ ಗೆಲುವು ಅಂತ ಅಮೆರಿಕನ್ ಮಾಧ್ಯಮಗಳಲ್ಲಿ ಬಣ್ಣಿಸಲ್ಪಡಬೇಕು ಅಂತ ಟ್ರಂಪ್ ಬಯಸಿದ್ರು. ಆದರೆ ಅಲ್ಲಿ ಅಂಥದ್ದೇನೂ ಆಗ್ತಾ ಇಲ್ಲ. ಆದರೂ ಟ್ರಂಪ್ ಸ್ವಲ್ಪ ವೈಭವೀಕರಣಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕದ ಸಂಸದರು ಕೂಡ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಇನ್ನು ಭಾರತಕ್ಕೆ ಹೋಗ್ತವೆ ಅನ್ನೋ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇನ್ನು ಎರಡು ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಏನಿದೆ ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ. ಭಾರತ ಮೊದಲಿನಿಂದಲೂ ಕೂಡ ಕೃಷಿ ಮತ್ತು ಡೈರಿ ವಿಷಯದಲ್ಲಿ ಪಟ್ಟು ಹಿಡ್ಕೊಂಡೇ ಕೂತಿದೆ. ಅದು ಈಗಲೂ ಕೂಡ ಹಾಗೆ ಇರುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಯಾವ ಕೃಷಿ ಉತ್ಪನ್ನಗಳು ಅಮೆರಿಕದಿಂದ ಭಾರತಕ್ಕೆ ಬರುತ್ತವೆ ಅನ್ನೋದು ಇನ್ನು ಗೊತ್ತಾಗಬೇಕಿದೆ. ಅಕಸ್ಮಾತ್ ಬಂದರೂ ಕೂಡ ಈಗಾಗಲೇ ಬರ್ತಿರೋ ದ್ವಿದಳ ಧಾನ್ಯಗಳು ಅಂದರೆ ಕಾಳುಗಳು ಹಾಗೆ ಭಾರತಕ್ಕೆ ಬರುತ್ತವೆ. ಆದರೆ ಈ ಹಿಂದೆ ಭಾರತ ಟ್ಯಾರಿಫ್ ಅನ್ನು ಹಾಕ್ತಾ ಇರಲಿಲ್ಲ. ಮೊನ್ನೆ ಟ್ರಂಪ್ ಒಂದು ವಾಪಸ್ ಹೊಡೆತ ಕೊಡಬೇಕು ಅನ್ನೋ ಕಾರಣಕ್ಕೇನೆ 30% ಟ್ಯಾರಿಫ್ ಅನ್ನು ಬೇಳೆಕಾಳುಗಳ ಮೇಲೆ ಭಾರತ ಹೇರ್ತು. ಬಹುಶಃ ಅದನ್ನು ಭಾರತ ರದ್ದು ಮಾಡಿ ಈ ಹಿಂದಿನ ಸ್ಥಿತಿಯನ್ನೇ ಮುಂದುವರಿಸಬಹುದು. ಟ್ರಂಪ್ ಹೇಳ್ತಿರೋ 0 ಟ್ಯಾರಿಫ್ ಬಹುಶಃ ಈ ಕಾಳುಗಳ ಮೇಲೆ ಇರಬೇಕು. ಹಾಗಲ್ಲದೆ ಅಮೆರಿಕ ನಮ್ಮ ಮೇಲೆ 18% ಟ್ಯಾರಿಫ್ ಹಾಕುತ್ತೆ, ನಾವು ಅಮೆರಿಕಾಗೆ 0 ಟ್ಯಾರಿಫ್ ಕೊಟ್ಬಿಡ್ತೀವಿ ಅಂದರೆ ಅದು ರೆಸಿಪ್ರೋಕಲ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಬೇಳೆಕಾಳುಗಳ ಮೇಲೆ ಟ್ಯಾರಿಫ್ ಅನ್ನು ತೆಗೆಯುವ ಸಾಧ್ಯತೆ ಇರುತ್ತೆ. ಇನ್ನು ರಷ್ಯಾದ ತೈಲ ಮತ್ತು ಅದನ್ನು ನಿಲ್ಲಿಸುವ ಬಗ್ಗೆ ಭಾರತ ಎಲ್ಲೂ ಕೂಡ ಏನನ್ನು ಕೂಡ ಇಲ್ಲಿವರೆಗೂ ಹೇಳಿಲ್ಲ. ಇನ್ನು ವೆನೆಜುಲಾದಿಂದ ತೈಲ ಸಿಗುತ್ತೆ ಅಂದರೆ ಅದು ನಮ್ಮ ಬೆಲೆಗೆ ಸಿಕ್ಕರೆ ಭಾರತ ಖಂಡಿತ ಅದನ್ನು ಬಿಡೋದಿಲ್ಲ. ಯಾಕಂದರೆ ನಮಗೆ ವಿಪರೀತ ಪ್ರಮಾಣದ ತೈಲದ ಅಗತ್ಯ ಇದೆ. ಚೈನಾದ ನಂತರ ನಾವು ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವ ದೇಶ ಅಂದರೆ ಅದು ಭಾರತ. ಜೊತೆಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸಂಸ್ಕರಿಸಿದ ತೈಲವನ್ನು ಮಾರಾಟನೂ ಕೂಡ ಮಾಡ್ತೀವಿ. ವೆನೆಜುಲಾದಲ್ಲಿ ತೈಲ ಸಂಸ್ಕರಣಾ ಘಟಕಗಳಿವೆ, ಮ್ಯಾಚ್ ಆಗುತ್ತೆ. ಹೀಗಾಗಿ ಅದನ್ನು ಖರೀದಿ ಮಾಡಲೂಬಹುದು. ಅದಕ್ಕಾಗಿ ಈಗಲೇ ರಿಲಯನ್ಸ್ ಅಮೆರಿಕ ಜೊತೆ ಮಾತುಕತೆಗಳನ್ನು ಕೂಡ ಶುರು ಮಾಡಿದೆ. ಸೊ ರಷ್ಯಾ ತೈಲ ಖರೀದಿ ನಿಲ್ಲದೇ ಇದ್ದರೆ ಅಮೆರಿಕದ ವೆನೆಜುಲಾ ತೈಲವನ್ನು ಭಾರತ ಖರೀದಿ ಮಾಡಿ. ಈ ಹಿಂದೆ ಚೈನಾ ಅಲ್ಲಿಂದ ತೈಲ ಖರೀದಿ ಮಾಡ್ತಾ ಇತ್ತು. ಈಗ ಚೈನಾನ ಭಾರತ ರಿಪ್ಲೇಸ್ ಮಾಡಬಹುದು. ಇನ್ನು $500 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ಖರೀದಿ ಮಾಡುತ್ತೆ ಅನ್ನೋದು ಟ್ರಂಪ್ ಇಂಥ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಆ ನಂಬರ್ಗಳು ಬಗ್ಗೆ ಹೆಚ್ಚು ತಲೆಕೆಡಿಸುವ ಅಗತ್ಯ ಇರೋದಿಲ್ಲ. ಯಾಕಂದರೆ ಸದ್ಯಕ್ಕೆ ಭಾರತ ಮತ್ತು ಅಮೆರಿಕ ನಡುವಿನ ಸುಮಾರು $1.5 ಟ್ರಿಲಿಯನ್ ವ್ಯಾಪಾರ ನಡೀತಾ ಇದೆ. ಅದರಲ್ಲಿ ಭಾರತ ಅಮೆರಿಕಾಗೆ ರಫ್ತು ಮಾಡೋದು ಸುಮಾರು $40 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು. ಇನ್ನು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವ್ಯಾಪಾರಕ್ಕೆ ನಾವು ಲೆಕ್ಕ ಹಾಕಿದರೆ ಅಮೆರಿಕ ಭಾರತಕ್ಕೆ ಇನ್ನೊಂದು $40 ಬಿಲಿಯನ್ ಕೂಡ ಸರ್ವಿಸ್ ಇಂಡಸ್ಟ್ರಿಯ ವ್ಯಾಪಾರವನ್ನು ಮಾಡುತ್ತೆ. ಹೀಗಾಗಿ ಭಾರತ ಅಮೆರಿಕದಿಂದ ಖರೀದಿ ಮಾಡುವ ಒಟ್ಟು ಮೊತ್ತ ಸುಮಾರು $80 ಬಿಲಿಯನ್ ವರೆಗೆ ಆಗ್ಬೋದು. ಇದನ್ನು $500 ಬಿಲಿಯನ್ ಮಾಡಬೇಕು ಅಂದರೆ ಏಕಾಏಕಿ 6-7 ಪಟ್ಟು ಹೆಚ್ಚು ಮಾಡಬೇಕು ಅಂದರೆ ಅದು ಒಂದೇ ಬಾರಿಗೆ ಸಾಧ್ಯವಾಗದ ಮಾತಲ್ಲ. ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವಿನ 2030 ಹೊತ್ತಿಗೆ ವ್ಯಾಪಾರವನ್ನು $500 ಬಿಲಿಯನ್ ತೆಗೆದುಕೊಂಡು ಹೋಗೋ ಗುರಿ ಇದೆ ಅನ್ನೋದನ್ನು ಟ್ರಂಪ್ ಸ್ವಲ್ಪ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗಿರಾಕಿಗಳಿಗೆ ಅವರದ್ದೇ ಭಾಷೆಯಲ್ಲಿ ವೈಭವರಿಸಿಕೊಂಡು ಹೇಳ್ತಾ ಇರ್ಬೋದು. ಇನ್ನು ಭಾರತ ಪ್ರಧಾನಿಗೆ ಫೋನ್ ಕೂಡ ಮಾಡಿಲ್ಲ, ಅದಕ್ಕೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಬೀಳಿಲ್ಲ ಅಂತ ಇತ್ತೀಚೆಗೆ ಲಟ್ನಿಕ್ ಹೇಳಿದ ಮಾತುಗಳನ್ನು ನೀವು ಕೇಳಿಸ್ಕೊ.
ಇನ್ನು ಭಾರತ ಮಾರುಕಟ್ಟೆಯನ್ನು ಜಗದಗಲ ವಿಸ್ತರಿಸುವ ಪ್ರಯತ್ನವನ್ನು ಭಾರತ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಅಷ್ಟೇ ಇದು ಸ್ನೇಹಿತರೆ, ಅಮೆರಿಕ ಹಾಗೂ ಭಾರತದ ನಡುವಿನ ಟ್ಯಾರಿಫ್ ಯುದ್ಧಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬೀಳ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ ಹಾಗೂ ಎರಡು ದೇಶಗಳ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳಲಿರುವ ಕುರಿತಾದ ಒಂದಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.